ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಫಾರ್ ಯು ಅಟ್ ಇನ್ಫಾರ್ಮೇಷನ್. ಅಂಚೆ ಜೀವ ವಿಮೆ ಸುರಕ್ಷತೆ ಮತ್ತು ಭರವಸೆ. ಭಾರತೀಯ ಅಂಚೆ ಜೀವ ವಿಮೆ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಅಂಚೆ ಜೀವ ವಿಮೆ ಇತಿಹಾಸ, ಜೀವ ವಿಮೆಯ ಅರ್ಹತಾ ಮಾನದಂಡಗಳು, ಜೀವ ವಿಮೆಯ ವಿಧಗಳು, ಜೀವ ವಿಮೆಯ ಪ್ರಯೋಜನಗಳು ಮತ್ತು ಜೀವ ವಿಮೆಯ ಆರ್ಥಿಕ ಭದ್ರತೆಯ ಕುರಿತು ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಭಾರತೀಯ ಜೀವ ವಿಮೆಯ ವಿಷಯದ ಒಳಪುಟಗಳನ್ನು ನಾವು ಕೂಡ ನೋಡೋಣ. ಅಂಚೆ ಜೀವ ವಿಮಾ ಯೋಜನೆ. ಆರಂಭದಲ್ಲಿ ಅಂಚೆ ಸೇವೆಯ ಉದ್ಯೋಗಗಳಿಗೆ ವಿಮಾ ಯೋಜನೆಯಾಗಿ ಪರಿಚಯಿಸಲಾದ PLI ಯೋಜನೆಯನ್ನು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು, ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಇತ್ಯಾದಿಗಳ ಉದ್ಯೋಗಿಗಳಿಗೆ ಮತ್ತು ITI, ಡಿಪ್ಲೊಮಾ, ಯಾವುದೇ ಸ್ನಾತಕೋತ್ತರ ಪದವೀಧರರು ಕೂಡ ಈ ಯೋಜನೆಯನ್ನು ಪಡೆಯಬಹುದು. ಅಂಚೆ ಜೀವ ವಿಮೆಯ ವೈಶಿಷ್ಟ್ಯಗಳು. ಭಾರತೀಯ ಅಂಚೆ ಜೀವ ವಿಮೆಯು ಗರಿಷ್ಠ 50 ಲಕ್ಷದವರೆಗಿನ ವಿಮಾ ಮೊತ್ತವನ್ನು ಒದಗಿಸುತ್ತದೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 88ರ ಅಡಿಯಲ್ಲಿ ತೆರಿಗೆ ವಿನಾಯಿತಿಗಳನ್ನು ಒದಗಿಸುತ್ತದೆ. 6 ತಿಂಗಳ ಮುಂಗಡ ಪ್ರೀಮಿಯಂ ಪಾವತಿಸಿದರೆ 1% ಮತ್ತು 12 ತಿಂಗಳ ಮುಂಗಡ ಪ್ರೀಮಿಯಂ ಪಾವತಿಗೆ 2% ಪ್ರೀಮಿಯಂ ರಿಯಾಯಿತಿಯನ್ನು ಪಡೆಯಬಹುದು. ಪಾಲಿಸಿದಾರರು ತಮ್ಮ ಇಚ್ಛೆಗೆ ಅನುಗುಣವಾಗಿ ನಾಮನಿರ್ದೇಶನ ಮಾಡಬಹುದು ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ನಾಮನಿರ್ದೇಶನವನ್ನು ಬದಲಾಯಿಸಲೂಬಹುದು. ಅಂಚೆ ಜೀವ ವಿಮಾ ಯೋಜನೆಗಳ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪಾಲಿಸಿ ರದ್ದಾದರೆ ಪಾಲಿಸಿಯನ್ನು ಪುನರ್ಜೀವನಗೊಳಿಸಬಹುದು. ನಿಮ್ಮ ಪಾಲಿಸಿ ಹಣವನ್ನು ಶಾಖಾ ಕಚೇರಿ, ಉಪ ಅಂಚೆ ಕಚೇರಿ ಮತ್ತು ಪ್ರಧಾನ ಅಂಚೆ ಕಚೇರಿಯಲ್ಲಿ ಪಾವತಿಸಬಹುದು. ಆನ್ಲೈನ್, ಫೋನ್ಪೇ, ಗೂಗಲ್ ಪೇ, ಭೀಮ್ UPI ಮತ್ತು IPPB ಮೂಲಕ ಪಾವತಿಸಬಹುದು. 1881ರಲ್ಲಿ ಅಂದಿನ ಅಂಚೆ ಕಚೇರಿಗಳ ಮಹಾನಿರ್ದೇಶಕರಾಗಿದ್ದ ಶ್ರೀ FR ಹಾಗ್ ಇವರು ಅಂಚೆ ನೌಕರರ ಕಲ್ಯಾಣ ಯೋಜನೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪ್ರಸ್ತಾಪಿಸಿದ್ದರು. 1884ರಲ್ಲಿ ಭಾರತದ ಕಾರ್ಯದರ್ಶಿ ವಿಕ್ಟೋರಿಯಾ ರಾಣಿಯ ಅನುಮೋದನೆಯೊಂದಿಗೆ ಫೆಬ್ರವರಿ 1 ಅಂಚೆ ಜೀವ ವಿಮೆಯು ಅಧಿಕೃತವಾಗಿ ಸ್ಥಾಪನೆಗೊಂಡಿತು. ಅಂಚೆ ಜೀವ ವಿಮೆ ಭಾರತದ ಅತ್ಯಂತ ಹಳೆಯ ಜೀವ ವಿಮೆ ಯೋಜನೆಯಾಗಿದ್ದು, ಮೂಲತಃ ಅಂಚೆ ನೌಕರರ ಕಲ್ಯಾಣಕ್ಕೆಂದು ಪ್ರಾರಂಭಗೊಂಡ ಈ ಯೋಜನೆಯು ಅಂತಿಮವಾಗಿ ವಿವಿಧ ಸಾರ್ವಜನಿಕ ವಲಯಗಳಿಗೂ ಮತ್ತು ವೃತ್ತಿಪರರಿಗೂ ವಿಮೆಯ ಸೌಲಭ್ಯವನ್ನು ವಿಸ್ತರಿಸಿತು. 1888ರಲ್ಲಿ ಟೆಲಿಗ್ರಾಫ್ ಇಲಾಖೆಯ ಉದ್ಯೋಗಿಗಳಿಗೂ ವಿಸ್ತರಿಸಲಾಯಿತು. 1894ರಲ್ಲಿ ಅಂಚೆ ಮತ್ತು ಟೆಲಿಗ್ರಾಫ್ ಇಲಾಖೆಯ ಮಹಿಳಾ ಉದ್ಯೋಗಿಗಳಿಗೆ ಜೀವ ವಿಮೆ ಸೌಲಭ್ಯ ನೀಡುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಲಾಯಿತು. ಅಂದಿನ ಸಮಯದಲ್ಲಿ ಬೇರೆ ಯಾವುದೇ ಖಾಸಗಿ ಅಥವಾ ಸಾರ್ವಜನಿಕ ಕಂಪನಿಯು ಮಹಿಳೆಯರಿಗಾಗಿ ಜೀವ ವಿಮೆ ಸೌಲಭ್ಯವನ್ನು ಒದಗಿಸಿರಲಿಲ್ಲ. ಅಂಚೆ ಜೀವ ವಿಮೆಯ ಬಾಂಡ್ಗಳು ಭಾರತದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಮುದ್ರಣಗೊಳ್ಳುತ್ತವೆ. ಅಂಚೆ ಜೀವ ವಿಮಾ ಪರಿಹಾರ ಬಾಂಡ್ ಅನ್ನು ಕಾನೂನು ಮತ್ತು ಆರ್ಥಿಕ ರಕ್ಷಣೆಗಾಗಿ ನೀಡಲಾಗುತ್ತದೆ. ಅಂಚೆ ಜೀವ ವಿಮೆ ಸರ್ಕಾರಿ ಬೆಂಬಲಿತ ಯೋಜನೆಯಾಗಿದೆ. ಅಂಚೆ ಜೀವ ವಿಮೆಯ ಎಲ್ಲ ವ್ಯವಹಾರವನ್ನು ಭಾರತೀಯ ಅಂಚೆ ಇಲಾಖೆ ನಿರ್ವಹಿಸುತ್ತದೆ. ಅಂಚೆ ಜೀವ ವಿಮಾ ವಿಧಗಳು. ಅಂಚೆ ಜೀವ ವಿಮಾ ಯೋಜನೆಯು 6 ರೀತಿಯ ಪಾಲಿಸಿಗಳನ್ನು ಹೊಂದಿದೆ. ಸುರಕ್ಷಾ ಸಂಪೂರ್ಣ ಜೀವ ವಿಮಾ ಪಾಲಿಸಿ. ಸುರಕ್ಷಾ ಸಂಪೂರ್ಣ ಜೀವ ವಿಮಾ ಪಾಲಿಸಿ ಪಾಲಿಸಿದಾರನು 80 ವರ್ಷ ವಯಸ್ಸನ್ನು ತಲುಪಿದ ನಂತರ ಅಥವಾ ವಿಮಾದಾರರು ಮರಣ ಹೊಂದಿದಾಗ ಯಾವುದು ಮೊದಲು ಸಂಭವಿಸುತ್ತದೆಯೋ ಅಂತಹ ಸಂದರ್ಭದಲ್ಲಿ ಜೀವ ವಿಮಾ ಪಾಲಿಸಿಯ ಸಂಪೂರ್ಣ ಖಚಿತ ಮೊತ್ತ ಮತ್ತು ಸಂಗ್ರಹವಾದ ಬೋನಸ್ ಅನ್ನು ನೀಡಲಾಗುತ್ತದೆ. ವಯಸ್ಸಿನ ಮಾನದಂಡ 19 ರಿಂದ 55 ವರ್ಷಗಳು. ಕನಿಷ್ಠ ವಿಮಾ ಮೊತ್ತ 20,000 ರೂಪಾಯಿಗಳು. ಗರಿಷ್ಠ ವಿಮಾ ಮೊತ್ತ 50 ಲಕ್ಷ. 4 ವರ್ಷಗಳು ಪೂರ್ಣಗೊಂಡ ನಂತರ ಪಾಲಿಸಿದಾರರು ಸಾಲವನ್ನು ಪಡೆಯಬಹುದು. ವಾರ್ಷಿಕ ಬಡ್ಡಿ ದರ 10%. 3 ವರ್ಷಗಳ ನಂತರ ಪಾಲಿಸಿದಾರರು ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು. ಪಾಲಿಸಿದಾರರು 1 ವರ್ಷದ ನಂತರ ಮತ್ತು 57 ವರ್ಷ ವಯಸ್ಸಾಗುವ ಮೊದಲು ಪಾಲಿಸಿಯನ್ನು ಎಂಡೋಮೆಂಟ್ ಯೋಜನೆಯಡಿಯಲ್ಲಿ ಪಾಲಿಸಿಯನ್ನು ಪರಿವರ್ತಿಸಬಹುದು.
ಸಂತೋಷ್ ಎಂಡೋಮೆಂಟ್ ಅಶೂರೆನ್ಸ್ ಪಾಲಿಸಿ. ದತ್ತಿ ಪಾಲಿಸಿಯಡಿಯಲ್ಲಿ ಪೂರ್ವ ನಿರ್ಧರಿತ ಮುಕ್ತಾಯದ ವಯಸ್ಸಿನ ನಂತರ ಪಾಲಿಸಿದಾರರಿಗೆ ವಿಮಾ ಮೊತ್ತ ಮತ್ತು ಬೋನಸ್ ಅನ್ನು ನೀಡಲಾಗುತ್ತದೆ. ವಿಮಾದಾರನ ಮರಣದ ಸಂದರ್ಭದಲ್ಲಿ ಮೊತ್ತವು ಫಲಾನುಭವಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಪಾವತಿ ಮಾಡಲಾಗುತ್ತದೆ. ವಯಸ್ಸಿನ ಮಾನದಂಡ 19ರಿಂದ 55 ವರ್ಷಗಳು. ಕನಿಷ್ಠ ವಿಮಾ ಮೊತ್ತ 20,000, ಗರಿಷ್ಠ ವಿಮಾ ಮೊತ್ತ 50 ಲಕ್ಷ. 3 ವರ್ಷಗಳ ನಂತರ ಪಾಲಿಸಿದಾರರು ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು. 3 ವರ್ಷಗಳು ಪೂರ್ಣಗೊಂಡ ನಂತರ ಪಾಲಿಸಿದಾರರು ಸಾಲವನ್ನು ಪಡೆಯಬಹುದು. ವಾರ್ಷಿಕ ಬಡ್ಡಿದರ 10%. ಸುವಿಧಾ ಕನ್ವರ್ಟೇಬಲ್ ಹೋಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಪೂರ್ವ ನಿರ್ಧರಿತ ಮುಕ್ತಾಯ ವಯಸ್ಸಿನ ನಂತರ ಪಾಲಿಸಿದಾರರಿಗೆ ಖಚಿತ ಮೊತ್ತ ಮತ್ತು ಬೋನಸ್ ಅನ್ನು ನೀಡಲಾಗುತ್ತದೆ. ವಿಮಾದಾರನ ಮರಣದ ಸಂದರ್ಭದಲ್ಲಿ ಮೊತ್ತವು ಫಲಾನುಭವಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗೆ ಪಾವತಿಸಲಾಗುತ್ತದೆ. ವಯಸ್ಸಿನ ಮಾನದಂಡ 19ರಿಂದ 50 ವರ್ಷಗಳು. ಕನಿಷ್ಠ ವಿಮಾ ಮೊತ್ತ 20,000, ಗರಿಷ್ಠ ವಿಮಾ ಮೊತ್ತ 50 ಲಕ್ಷ. 4 ವರ್ಷಗಳು ಪೂರ್ಣಗೊಂಡ ನಂತರ ಪಾಲಿಸಿದಾರನು ಸಾಲ ಪಡೆಯಬಹುದು. 3 ವರ್ಷಗಳ ನಂತರ ಪಾಲಿಸಿದಾರನು ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು. ಗಮನಿಸಿ, ಪಾಲಿಸಿದಾರನು 5 ವರ್ಷಗಳ ನಂತರ ಮತ್ತು 55 ವರ್ಷ ವಯಸ್ಸಾಗುವ ಮೊದಲು ಪಾಲಿಸಿಯನ್ನು ಎಂಡೋಮೆಂಟ್ ಪಾಲಿಸಿಯಾಗಿ ಪರಿವರ್ತಿಸಬಹುದು. ಪರಿವರ್ತಿಸದಿದ್ದರೆ ಪಾಲಿಸಿಯು ಪೂರ್ವ ನಿಯೋಜಿತವಾಗಿ ಸಂಪೂರ್ಣ ಜೀವ ವಿಮೆಯಾಗಿ ಬದಲಾಗುತ್ತದೆ. ಸುಮಂಗಲ ನಿರೀಕ್ಷಿತ ದತ್ತಿ ವಿಮಾ ಪಾಲಿಸಿ. ಈ ಪಾಲಿಸಿಯು ಮನಿ ಬ್ಯಾಕ್ ಪಾಲಿಸಿಯಾಗಿದ್ದು ಗರಿಷ್ಠ 50 ಲಕ್ಷ ಖಚಿತ ಮೊತ್ತವನ್ನು ನೀಡುತ್ತದೆ. ಮಧ್ಯಂತರ ಆದಾಯವನ್ನು ಬಯಸುವ ಜನರಿಗೆ ಇದು ಸೂಕ್ತವಾಗಿದೆ. ವಿಮಾದಾರರು ಮರಣ ಹೊಂದಿದರೆ ಮಧ್ಯಂತರದಲ್ಲಿ ಪಾವತಿ ಮಾಡಿದ ವಿಮೆಯ ನಗದು ಮೌಲ್ಯಗಳನ್ನು ಯಾವುದೇ ರೀತಿಯಲ್ಲಿಯೂ ಪರಿಗಣಿಸಲಾಗುವುದಿಲ್ಲ ಮತ್ತು ಸಂಪೂರ್ಣ ವಿಮಾ ಮೊತ್ತ ಜೊತೆಗೆ ಬೋನಸ್ ಅನ್ನು ನಾಮಿನಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗೆ ನೀಡಲಾಗುತ್ತದೆ. 15 ವರ್ಷಗಳ ಅವಧಿಯ ಈ ಪಾಲಿಸಿಯು 19ರಿಂದ 45 ವರ್ಷ ವಯಸ್ಸಿನ ಮಾನದಂಡವನ್ನು ಹೊಂದಿದೆ. 20 ವರ್ಷಗಳ ಅವಧಿಯ ಈ ಪಾಲಿಸಿಯು 19ರಿಂದ 40 ವರ್ಷ ವಯಸ್ಸಿನ ಮಾನದಂಡವನ್ನು ಹೊಂದಿದೆ. 15 ವರ್ಷಗಳ ಅವಧಿಯ ಪಾಲಿಸಿಗೆ ಪಾಲಿಸಿದಾರನು ಬದುಕುಳಿದಾಗ ಪಡೆದುಕೊಳ್ಳುವ ಪ್ರಯೋಜನಗಳು. 6, 9 ಮತ್ತು 12 ವರ್ಷಗಳ ನಂತರ ವಿಮಾ ಮೊತ್ತದ 20% ಹಣವನ್ನು ವಿಮಾದಾರನು ಪಡೆದುಕೊಳ್ಳುತ್ತಾನೆ. ಪಾಲಿಸಿ ಮುಕ್ತಾಯದ ಸಮಯದಲ್ಲಿ ಅಂದರೆ ಪಾಲಿಸಿ ಪರಿಪಕ್ವಗೊಂಡಾಗ ವಿಮಾ ಮೊತ್ತದ ಉಳಿದ ಭಾಗ 40% ಜೊತೆಗೆ ಸಂಪೂರ್ಣ ಬೋನಸ್ ಹಣವನ್ನು ಪಾಲಿಸಿದಾರನು ಪಡೆದುಕೊಳ್ಳುತ್ತಾನೆ. 20 ವರ್ಷಗಳ ಅವಧಿಯ ಪಾಲಿಸಿಗೆ ಪಾಲಿಸಿದಾರನು ಬದುಕುಳಿದಾಗ ಪಡೆದುಕೊಳ್ಳುವ ಪ್ರಯೋಜನಗಳು. 8, 12 ಮತ್ತು 16 ವರ್ಷಗಳ ನಂತರ ವಿಮಾ ಮೊತ್ತದ 20% ಹಣವನ್ನು ವಿಮಾದಾರನು ಪಡೆದುಕೊಳ್ಳುತ್ತಾನೆ. ಪಾಲಿಸಿ ಮುಕ್ತಾಯದ ಸಮಯದಲ್ಲಿ ಅಂದರೆ ಪಾಲಿಸಿ ಪರಿಪಕ್ವಗೊಂಡಾಗ ವಿಮಾ ಮೊತ್ತದ ಉಳಿದ ಭಾಗ 40% ಜೊತೆಗೆ ಸಂಪೂರ್ಣ ಬೋನಸ್ ಹಣವನ್ನು ಪಾಲಿಸಿದಾರನು ಪಡೆದುಕೊಳ್ಳುತ್ತಾನೆ. ಯುಗಳ ಸುರಕ್ಷಾ ಜಾಯಿಂಟ್ ಲೈಫ್ ಅಶೂರೆನ್ಸ್ ಪಾಲಿಸಿ. ಈ ಯೋಜನೆಗೆ ಸಂಗಾತಿಗಳಲ್ಲಿ ಯಾರಾದರೂ ಒಬ್ಬರು PLI ಯೋಜನೆಗೆ ಅರ್ಹರಾಗಿರಬೇಕು. ಜಂಟಿ ಜೀವ ವಿಮಾ ಪಾಲಿಸಿಯಡಿಯಲ್ಲಿ ಇಬ್ಬರು ಸಂಗಾತಿಗಳು ಒಂದೇ ಪ್ರೀಮಿಯಂ ಪಾವತಿಸುವ ಮೂಲಕ ವಿಮಾ ಸುರಕ್ಷತೆಯನ್ನು ಪಡೆದುಕೊಳ್ಳಬಹುದು. ಕನಿಷ್ಠ ವಿಮಾ ಮೊತ್ತ 20,000, ಗರಿಷ್ಠ ವಿಮಾ ಮೊತ್ತ 50 ಲಕ್ಷ. 3 ವರ್ಷಗಳ ನಂತರ ಸಾಲವನ್ನು ಪಡೆಯಬಹುದು. ವಾರ್ಷಿಕ ಬಡ್ಡಿ ದರ 10%. ಸಂಗಾತಿಗಳಲ್ಲಿ ಯಾರಾದರೊಬ್ಬರು ಮರಣ ಹೊಂದಿದರೆ ಬದುಕುಳಿದವರು ಮರಣ ಹೊಂದಿದವರ ವಿಮೆಯ ಮರಣ ಪ್ರಯೋಜನವನ್ನು ಪಡೆಯುತ್ತಾರೆ ಮತ್ತು ಪಾಲಿಸಿ ಎಲ್ಲ ಒಪ್ಪಂದಗಳು ಮುಕ್ತಾಯಗೊಳ್ಳುತ್ತವೆ. ಬಾಲ ಜೀವನ್ ಬಿಮಾ. ಈ ಯೋಜನೆಯು ಪಾಲಿಸಿದಾರರ ಮಕ್ಕಳಿಗೆ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಗರಿಷ್ಠ 2 ಮಕ್ಕಳಿಗೆ ವಿಮೆ ಸೌಲಭ್ಯ ಪಡೆಯಬಹುದು. ಮಕ್ಕಳ ವಯಸ್ಸಿನ ಮಾನದಂಡಗಳು 5ರಿಂದ 20 ವರ್ಷಗಳು. ಪಾಲಿಸಿದಾರರ ವಯಸ್ಸಿನ ಮಿತಿ 45 ವರ್ಷಗಳನ್ನು ಮೀರಿರಬಾರದು. ಬಾಲ ಜೀವ ವಿಮೆ ಗರಿಷ್ಠ ಮೊತ್ತ 3 ಲಕ್ಷ. ಬಾಲ ಜೀವ ವಿಮೆ ಪಾಲಿಸಿಯನ್ನು ಹೊಂದಲು ಮೊದಲು ಮಕ್ಕಳ ತಂದೆ ಅಥವಾ ತಾಯಿ ಅಂದರೆ ಪ್ರಪೋಸರ್ ಅಥವಾ ಪ್ರತಿಪಾದಕರು ವಿಮಾ ಪಾಲಿಸಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಪ್ರಪೋಸರ್ ಅಥವಾ ಪ್ರತಿಪಾದಕರು ಮರಣ ಹೊಂದಿದರೆ ಬಾಲ ಜೀವ ವಿಮಾ ಪಾಲಿಸಿಯ ಭವಿಷ್ಯತ್ತಿನ ಅಂದರೆ
ಮುಂದೆ ತುಂಬಬೇಕಾದ ಪ್ರೀಮಿಯಂ ಪಾವತಿಸುವ ಅಗತ್ಯವಿರುವುದಿಲ್ಲ. ಬಾಲ ಜೀವ ವಿಮೆ ಮಾಡಲ್ಪಟ್ಟಿರುವ ಮಗು ಮರಣಿಸಿದರೆ ಜೀವ ವಿಮೆಯ ಸಂಪೂರ್ಣ ಮೊತ್ತ ಮತ್ತು ಬೋನಸ್ ಹಣವನ್ನು ಪ್ರಪೋಸರ್ ಅಥವಾ ಪ್ರತಿಪಾದಕರಿಗೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಅಂಚೆ ಇಲಾಖೆಯ ಜೀವ ವಿಮೆಯ ಎಲ್ಲ ಯೋಜನೆಗಳನ್ನು ದೈಹಿಕ ಅಂಗವಿಕಲ ವ್ಯಕ್ತಿಗಳು ಕೂಡ ಪಡೆಯಬಹುದು. ಇದಕ್ಕಾಗಿ ಕೆಲವೊಂದು ವೈದ್ಯಕೀಯ ಪರೀಕ್ಷೆಯ ಮೂಲಕ ಪ್ರೀಮಿಯಂ ದರವನ್ನು ನಿರ್ಧರಿಸಲಾಗುತ್ತದೆ. ನಿಮ್ಮ ನಾಳಿನ ಉತ್ತಮ ಭವಿಷ್ಯಕ್ಕಾಗಿ ಉಳಿತಾಯದ ಜೊತೆಗೆ ಜೀವ ವಿಮಾ ಯೋಜನೆಗಳನ್ನು ಮಾಡಿಕೊಳ್ಳಿ. ಇದು ನಿಮ್ಮ ಕುಟುಂಬದ ಭವಿಷ್ಯತ್ತಿನ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಲು ಅನುಕೂಲವಾಗುತ್ತದೆ. ಜೀವ ವಿಮೆ ಬಗ್ಗೆ ತಾತ್ಸಾರ ಮಾಡದಿರಿ. ನಿಮ್ಮ ಮನೆಯ ಅಂಗಳಕ್ಕೆ ಬರುವ ಅಂಚೆ ಅಣ್ಣನನ್ನು ವಿಚಾರಿಸಿರಿ, ಇಲ್ಲವೇ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ವೀಕ್ಷಕರೇ, ಇದಿಷ್ಟು ಅಂಚೆ ಜೀವ ವಿಮೆ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಸಂಧಿಸುತ್ತೇನೆ. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.